ಸ್ನೇಹಿತರೆ ಹಾಗೂ SSLCಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗ್ದುಮಿಟಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ ಜೀವಶಾಸ್ತ್ರದ ಅಧ್ಯಾಯವಾದಂತಹ ಅನುವಂಶಿತೆ ಘಟಕವನ್ನು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋವನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವಿಡಿಯೋಗಳು ಬರ್ತಕ್ಕಂಥದ್ದು. ಈಗ ಅನುವಂಶಿತೆ ಘಟಕದಲ್ಲಿ ಪ್ರಾರಂಭದಲ್ಲಿ ಅನುವಂಶಿತೆ ಅಂದರೆ ಏನು ತಿಳ್ಕೊಳ್ಳೋಣ. ಅನುವಂಶಿತೆ ಅಂದರೆ ತಂದೆ ತಾಯಿಯರಿಂದ ಗುಣಗಳು ವಂಶ ಪಾರಂಪರ್ಯವಾಗಿ ಮಕ್ಕಳಿಗೆ ಬರುವ ಕ್ರಿಯೆಗೆ ಅನುವಂಶಿತೆ ಅಂತ ಕರೆಯಲಾಗ್ತದೆ. ಅಂದರೆ ತಂದೆ ತಾಯಿಯಿಂದ ಮಕ್ಕಳಿಗೆ ಕೆಲವೊಂದು ಗುಣಗಳು ಬರ್ತಕ್ಕಂಥವು. ಅನುವಂಶಿತೆಯು ಗುಣ ಅಥವಾ ಲಕ್ಷಣಗಳು ಒಂದು ಪೀಳಿಗೆಯಿಂದ ಮುನ್ನೊಂದು ಪೀಳಿಗೆ ವರ್ಗಾವಣೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತ ಕರೆಯಲಾಗ್ತದೆ. ಅಂದರೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ಅನುವಂಶ ಲಕ್ಷಣ ವರ್ಗಾವಣೆ ಆಗ್ಬೇಕಾರೆ ಅವುಗಳು ಯಾವುದು ವರ್ಗಾವಣೆ ಆಗ್ತದೆ ಅಂದ್ರೆ ಜೀನ್ಸ್ಗಳು ವರ್ಗಾವಣೆ ಆಗ್ತವೆ, ವಂಶವಾಹಿಗಳು ವರ್ಗಾವಣೆ ಆಗ್ತವೆ. ಹಂಗಾರೆ ವಂಶವಾಹಿ ಅಂದರೆ ಏನು, ಜೀನ್ನ ಕಾರ್ಯ ಏನು ಅಂದಾಗ ನಿರ್ದಿಷ್ಟ ಜೈವಿಕ ಕಾರ್ಯಗಳನ್ನು ನಿರ್ವಹಿಸಲು ಅಗತ್ಯ ಸೂಚನೆಯನ್ನು ಕೊಡ್ತಕ್ಕಂಥ DNA ಒಂದು ಭಾಗವನ್ನು ವಂಶವಾಹಿ ಜೀನ್ ಅಂತ ಕರೆಯಲಾಗ್ತದೆ. ಜೀನ್ ವರ್ಣತಂತುಗಳು ಏನು ಮಾಡ್ತಾರೆ, ಜೀವಿಗಳಲ್ಲಿ ನಿರ್ದಿಷ್ಟ ಲಕ್ಷಣಗಳನ್ನು ವ್ಯಕ್ತಪಡಿಸಲು ಸಹಾಯವನ್ನು ಮಾಡ್ತಾವೆ. ಜೀನ್ ಅನುವಂಶೀಯ ಗುಣಗಳಿಗೆ ಕಾರಣವಾಗಿರ್ತಕ್ಕಂಥ ಒಂದು ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕವಾಗಿದೆ. ಅಂದರೆ ಇಲ್ಲಿ DNA ಘಟಕ ಅಂತ ಕರಿತೀವಿ. ಹಂಗಾರೆ DNA ಅಂದರೆ ಏನು, ಡಿಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಮ್ಲವನ್ನು DNA ಅಂತ ಕರೆಯಲಾಗ್ತದೆ. ಅಂದರೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಅನುವಂಶೀಯ ಲಕ್ಷಣ ವರ್ಗಾವಣೆ ಆಗಬೇಕಾದ್ರೆ ಹುಡ್ತಕ್ಕಂಥ ಮಗುವಿನಲ್ಲಿ ಭಿನ್ನತೆ ಕಂಡುಬರ್ತದೆ. ಹಾಗಾದ್ರೆ ಭಿನ್ನತೆ ಅಂದರೆ ಏನು, ಭಿನ್ನತೆ ಅಂದರೆ ಒಂದು ನಿರ್ದಿಷ್ಟ ಪ್ರಭೇದದ ಜೀವಿಗಳಲ್ಲಿ ತಂದೆ ಮತ್ತು ಮಕ್ಕಳ ನಡುವೆ ಕಂಡುಬರ್ತಕ್ಕಂಥ ವಿವಿಧ ಗುಣಲಕ್ಷಣಗಳ ವ್ಯತ್ಯಾಸವನ್ನು ನಾವು ಭಿನ್ನತೆ ಅಂತ ಕರೆಯಲಾಗ್ತದೆ. ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಇರತಕ್ಕಂಥ ಗುಣಲಕ್ಷಣಗಳಲ್ಲಿ ವ್ಯತ್ಯಾಸಗಳು ಕಂಡುಬರ್ತಕ್ಕಂಥವು. ಇಲ್ಲಿ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗೆ ನೋಡಿದಾಗ ಒಂದು ಗುಣ ಎ ಅಲೈಂಗಿಕವಾಗಿ ಪುನರುತ್ಪಾದನೆ ನಡೆಸುವ ಪ್ರಭೇದವೊಂದರ ಜೀವಸಂಧಿಯ 10% ಅದ. ಮತ್ತೊಂದು ಗುಣ ಬಿ ಅದೇ ಸಮೂಹದ 60% ಅದ. ಯಾವ ಗುಣ ಮೊದಲು ಹುಟ್ಟಿಕೊಂಡಿರಬಹುದು? ಇಲ್ಲಿ ಬಿ ಗುಣ ಮೊದಲು ಹುಟ್ಟಿಕೊಂಡಿರ್ತದೆ. ಯಾಕಂದರೆ ಅಲೈಂಗಿಕ ಪುನರುತ್ಪಾದನೆ ನಡೆಸುವ ಪ್ರಭೇದವೊಂದರಲ್ಲಿ DNA ಸ್ವಪ್ರತಿಕರಣ ಸಮಯದಲ್ಲಿ ಉತ್ಪರಿವರ್ತನೆ ಸಾಧ್ಯತೆಗಳು ಕಡಿಮೆಯಾಗಿರೋದ್ರಿಂದ ಕಡಿಮೆ ಭಿನ್ನತೆಗಳು ಉಂಟಾಗ್ತಕ್ಕಂಥದ್ದು. ಎ ಗುಣ ಜೀವಸಂಧಿನಿ 10% ಇದ್ರೆ ಮತ್ತೊಂದು ಬಿ ಗುಣ ಸಮುದ್ರ 60% ಅದ. ಆದ್ದರಿಂದ ಮೊದಲು ಬಿ ಗುಣ ಹುಟ್ಟಿರಬಹುದು ಮತ್ತು ಎ ಗುಣ ಜೀವಸಂಧಿ 10% ಇರೋದರಿಂದ ಇತ್ತೀಚೆಗೆ ಹುಟ್ಟಿರಬಹುದು. ಇನ್ನು ಮುಂದಿನ ಪ್ರಶ್ನೆ, ಪ್ರಭೇದಗಳಲ್ಲಿನ ಭಿನ್ನತೆಗಳ ಸೃಷ್ಟಿ ಅವುಗಳ ಉಳಿವನ್ನು ಹೇಗೆ ಪ್ರೋತ್ಸಾಹಿಸ್ತದೆ? ಜೀವಿಗಳಲ್ಲಿ ಅನೇಕ ವಿಧದ ಭಿನ್ನತೆಗಳು ಉಂಟಾಗ್ತವು. ಉಂಟಾಗುವ ಭಿನ್ನತೆಗಳ ಸ್ವರೂಪ ಅವಲಂಬಿಸಿ ಜೀವಿಗಳು ಪರಿಸರದಲ್ಲಿ ವಿವಿಧ ರೀತಿಯ ಅನುಕೂಲಗಳನ್ನು ಹೊಂದಿರ್ತಾವು. ಪರಿಸರದಿಂದ ಆಯ್ಕೆಯಾಗುವ ಭಿನ್ನತೆಗಳು ಜೀವ ವಿಕಾಸ ಪ್ರಕ್ರಿಯೆಗಳನ್ನು ರೂಪಿಸ್ತಾವು. ಉದಾಹರಣೆಗೆ ಶಾಖವನ್ನು ತಡೆದುಕೊಳ್ಳುವ ಬ್ಯಾಕ್ಟೀರಿಯಾಗಳು ಉಷ್ಣ ತರಂಗಗಳಲ್ಲೂ ಉಳಿದುಕೊಂಡಿರ್ತಾವು. ಇನ್ನು ಭಿನ್ನತೆಗಳ ಪ್ರಾಮುಖ್ಯತೆಗಳನ್ನು ನೋಡಿದಾಗ ಭಿನ್ನತೆಗಳು ಜೀವ ವಿಕಾಸ ಉಂಟಾಗಲು ಮೂಲ ಕಾರಣವಾಗಿರ್ತಕ್ಕಂಥದ್ದು. ಭಿನ್ನತೆಗಳು ಇಲ್ಲದಿದ್ದರೆ ಜೀವ ವಿಕಾಸವೇ ಇರುತ್ತಿರಲಿಲ್ಲ. ಎಲ್ಲರೂ ಎಲ್ಲ ಅಂಶಗಳನ್ನು ತದ್ರೂಪವಾಗಿರ್ತಿದ್ದರು. ಭಿನ್ನತೆಗಳು ನಿಸರ್ಗ ಆಯ್ಕೆ ಮತ್ತು ಜೀವಿಗಳ ಉಳಿವಿಗೆ ಕಾರಣವಾಗಿರ್ತದೆ. ಭಿನ್ನತೆಗಳು ಹೊಸ ಪ್ರಭೇದಗಳು ಉಂಟಾಗಲು ಕಾರಣ. ಭಿನ್ನತೆಗಳು ಜೀವಿಗಳಿಗೆ ತಮ್ಮ ಸ್ವಂತ ವಿನ್ಯಾಸ ಮತ್ತು ವ್ಯಕ್ತಿತ್ವವನ್ನು ಹೊಂದಲು ಸಹಾಯವನ್ನು ಮಾಡ್ತವು. ಜನರಲ್ಲಿ ಯಾವುದೇ ಇಬ್ಬರು ವ್ಯಕ್ತಿಗಳು ಒಂದೇ ರೀತಿಯಾಗಿ ಇರುವುದಿಲ್ಲ. ಏಕೆ? ವಂಶವಾಹಿಗಳ ಮರು ಜೋಡಣೆಯಿಂದ ಉಂಟಾದ ಭಿನ್ನತೆಗಳು ಉತ್ಪರಿವರ್ತನೆ ಗಳಿಸಿದ ಗುಣಗಳು. ಉತ್ಪರಿವರ್ತನೆ ಅಂದರೆ ಏನು? ಜೀವಿಗಳ ಅನುವಂಶ ವ್ಯವಸ್ಥೆಯಲ್ಲಿ ಉಂಟಾದ ದಿಢೀರ್ ಬದಲಾವಣೆಗಳಿಂದ ಭಿನ್ನತೆ ಉಂಟಾಗ್ತಾವು. ಅಂಥ ಬದಲಾವಣೆಗಳನ್ನು ಉತ್ಪರಿವರ್ತನೆ ಅಂತ ಕರೆಯಲಾಗ್ತದೆ. ಇನ್ನು ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಯಾರಂದ್ರೆ ಗೆಗ್ರೋಡ್ ಜಾನ್ ಮೆಂಡಲ್ರು ತಮ್ಮ ಪ್ರಯೋಗಕ್ಕೆ ಬಟಾಣಿ ಸಸ್ಯವನ್ನು ಆರಿಸಿಕೊಳ್ಳಲು ಕಾರಣ ಏನಂದರೆ ಸುಲಭವಾಗಿ ಬಯಲುಗಳಲ್ಲಿ ಅಥವಾ ಕುಂಡಗಳಲ್ಲಿ ಬೆಳೆಸುವುದು, ಸಂಕ್ಷಿಪ್ತ ಬೆಳವಣಿಗೆ ಅವಧಿಯಾದ ಜೀವನ ಚಕ್ರವನ್ನು ಹೊಂದಿದೆ. ಇದು ಸ್ವಕೀಯ ಪರಾಗಸ್ಪರ್ಶ ಪರಕೀಯ ಪರಾಗಸ್ಪರ್ಶ ಎರಡೂದ್ರ ಮೂಲಕ ಸಂತಾನೋತ್ಪತ್ತಿ ಮಾಡ್ತದೆ. ಹೆಚ್ಚಿನ ಸಂಖ್ಯೆಯ ಬೀಜಗಳನ್ನು ಕೊಡ್ತದೆ. ಅನುವಂಶೀಯವಾಗಬಲ್ಲ ಭಿನ್ನತೆಗಳನ್ನು ಉಂಟು ಮಾಡ್ತದೆ. ಪರಕೀಯ ಪರಾಗಸ್ಪರ್ಶವಾದಾಗ ಮಿಶ್ರ ತಳಿ ಉತ್ಪತ್ತಿಯನ್ನು ಮಾಡ್ತದೆ.
ಇನ್ನು ಬಟಾಣಿ ಸಸ್ಯದ ಗಮನಿಸಬೇಕಾದ ಲಕ್ಷಣಗಳು ಮತ್ತು ಭಿನ್ನ ರೂಪಗಳನ್ನು ಪಟ್ಟಿ ಮಾಡಿರ್ತದೆ. ಈ ಭಿನ್ನ ರೂಪಗಳು ಮತ್ತು ಪಟ್ಟಿಯನ್ನು ಇಲ್ಲಿ ಕೊಡಲಾಗಿದೆ. ಇನ್ನು ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಭಾಳಷ್ಟು ಪರೀಕ್ಷೆಗೆ ಸಲ ಎನ್ಯುವಲ್ ವಾರ್ಷಿಕ ಪರೀಕ್ಷೆಗೆ ಭಾಳ ಸಲ ಕೇಳಿರ್ತಕ್ಕಂಥ ಪ್ರಶ್ನೆ ಯಾವುದಂದ್ರೆ ಏಕತಳೀಕರಣ ಎಂದರೇನು, ಏಕತಳೀಕರಣ ಪ್ರಯೋಗವನ್ನು ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ವಿವರಿಸಿ. ಏಕತಳೀಕರಣ ಅಂದ್ರೆ ಒಂದು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನವಾದ ಎರಡು ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕರಿಸುವುದಕ್ಕೆ ಏಕತಳೀಕರಣ ಅಂತ ಕರೀತಾರೆ. ಮೆಂಡಲ್ರು ತಮ್ಮ ಪ್ರಯೋಗಕ್ಕೆ ಎತ್ತರವಾದ ಬಟಾಣಿ ಗಿಡ್ಡ, ಗಿಡ್ಡವಾದ ಬಟಾಣಿ ಗಿಡವನ್ನು ತೆಗೆದುಕೊಂಡು ಅದರ ಗುಣಾಣುಗಳನ್ನು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂದರು. F1 ಪೀಳಿಗೆಯಲ್ಲಿ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಮಾಡಿದರು. ಎತ್ತರವಾದ ಬಟಾಣಿ ಸಸ್ಯ, ಗಿಡ್ಡವಾದ ಬಟಾಣಿ ಸಸ್ಯವನ್ನು ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಮಾಡಿದಾಗ F1 ಪೀಳಿಗೆಯಲ್ಲಿ ಎಲ್ಲವೂ ಎತ್ತರವಾದ ಸಸ್ಯಗಳೇ ದೊರೆತು. ಇನ್ನು F2 ಪೀಳಿಗೆಯಲ್ಲಿ ದೊರೆತಂಥ ಎಲ್ಲ ಸಸ್ಯಗಳನ್ನ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಒಳಪಡಿಸಿದಾಗ ದೊರೆತಕ್ಕಂಥ ಸಸ್ಯಗಳಲ್ಲಿ ಎತ್ತರ ಸಸ್ಯಗಳು 3 ಇದ್ದು, ಗಿಡ್ಡ ಸಸ್ಯಗಳು 1 ಇದ್ದು. ಅದನ್ನು ಪುಣ್ಯ ಚೌಕದ ಮೂಲಕ ನಾವು ವ್ಯಕ್ತಪಡಿಸುವುದು. ಅಂದರೆ ಜೀನ ನಮೂನೆ 1:2:1, ವ್ಯಕ್ತರೂಪ ನಮೂನೆ 3:1 ಆಗ್ತದೆ. ಅದೇ ರೀತಿಯಾಗಿ ಎರಡನೇ ಉದಾಹರಣೆ, ಗುಲಾಬಿ ಬಣ್ಣದ ಹೂವು ಬಿಳಿ ಬಣ್ಣ ಹೂವನ್ನು ತೆಗೆದುಕೊಂಡು ಇದೇ ರೀತಿಯ ಪ್ರಯೋಗವನ್ನು ಮಾಡಿ ನೋಡ್ತಾರೆ. ಅವಾಗೂ ಸಹ ಒಂದೇ ರೀತಿಯ ಫಲಿತಾಂಶವನ್ನು ಕೊಡ್ತಕ್ಕಂಥದ್ದು. ಮೆಂಡಲ್ರು ಇದ್ದರೆ ಅದರ ಮೇಲೆ ಪ್ರಬಲತೆಯ ನಿಯಮವನ್ನು ತಿಳಿಸ್ತಾರೆ. ಒಂದು ಗುಣಕ್ಕೆ ಕಾರಣವಾದ ಎರಡು ಭಿನ್ನ ಅಂಶಗಳು ಒಟ್ಟಿಗೆ ಇದ್ದಾಗ ಅವುಗಳಲ್ಲಿ ಒಂದು ಮಾತ್ರ ಗುಣ ವ್ಯಕ್ತವಾಗ್ತದೆ, ಇನ್ನೊಂದು ಗುಣ ಗುಪ್ತವಾಗಿರ್ತದೆ. ವ್ಯಕ್ತವಾಗ್ತಕ್ಕಂಥ ಅಂಶವನ್ನು ಪ್ರಬಲವಾದರೆ ಗುಪ್ತವಾಗುವ ಅಂಶ ದುರ್ಬಲವಾಗಿರ್ತದೆ. ಇದನ್ನು ಮೆಂಡಲ್ರು ಪ್ರಬಲತೆಯ ನಿಯಮ ಅಂತ ಕರೆದರು. ಇನ್ನು ಪರೀಕ್ಷೆಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂದ್ರೆ ದ್ವಿತಳೀಕರಣ ಎಂದರೇನು, ದ್ವಿತಳೀಕರಣ ಪ್ರಯೋಗವನ್ನು ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ವಿವರಿಸಿ. ತಳೀಕರಣ ಅಂದರೆ ಎರಡು ನಿರ್ದಿಷ್ಟ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ವಿಭಿನ್ನವಾದ ಎರಡು ರೂಪಗಳನ್ನು ತೋರಿಸುವ ಎರಡು ಸಸ್ಯಗಳನ್ನು ಸಂಕರಿಸುವುದೇ ದ್ವಿತಳೀಕರಣ. ಮೆಂಡಲ್ ಎರಡು ಲಕ್ಷಣಗಳಿಗೆ ಸಂಬಂಧಿಸಿದಂತೆ ವಿಭಿನ್ನವಾದ ಎರಡು ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕಲನ ಮಾಡಿದರು. ಅಂದರೆ ದುಂಡನೆಯ ಹಸಿರು ಬಣ್ಣದ ಬೀಜ ಬಿಡುವ ಮತ್ತು ಸುಕ್ಕಾದ ಹಳದಿ ಬಣ್ಣದ ಬೀಜ ಬಿಡುವ ಬಟಾಣಿ ಗಿಡದ ಎರಡು ಸಸ್ಯಗಳನ್ನು ಸಂಕರಿಸಿದರು. ಆಗ F1 ತಳಿ ಪೀಳಿಗೆಯಲ್ಲಿ ದೊರೆತ ಎಲ್ಲ ಸಸ್ಯಗಳು ದುಂಡನೆ ಹಳದಿ ಬಣ್ಣದ ಬೀಜಗಳು ಬಿಡುವ ಹೂ ಗಿಡಗಳಾಗಿದ್ದವು. ಇನ್ನು F1 ಪೀಳಿಗೆಯಲ್ಲಿ ದೊರೆತಂಥ ಸಸ್ಯಗಳನ್ನು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಒಳಪಡಿಸಿದಾಗ ದೊರೆತಂಥ F2 ಪೀಳಿಗೆಯ ಸಸ್ಯಗಳು 4 ರೀತಿಯ ಸಸ್ಯಗಳು ಪಡೆದರು. ಅವು ಅನುಪಾತ 9:3:3:1 ಇತ್ತು. ಅಂದರೆ ದುಂಡನೆ ಹಳದಿ ಬೀಜಗಳು 9 ಇದ್ದು, ದುಂಡನೆ ಹಸಿರು ಬೀಜಗಳು 3, ಸುಕ್ಕಾದ ಹಳದಿ ಬೀಜಗಳು 3, ಸುಕ್ಕಾದ ಹಸಿರು ಬೀಜ 1 ಇತ್ತು. ಅದನ್ನು ಇಲ್ಲಿ ಪುಣ್ಯ ಚೌಕದ ಮೂಲಕ ನೋಡೋದು. ನೋಡಿ, ದುಂಡನೆ ಹಸಿರು ಬಣ್ಣದ ಬೀಜವನ್ನು ಮತ್ತು ಸುಕ್ಕಾದ ಹಳದಿ ಬಣ್ಣದ ಬಿಡುವತಕ್ಕಂಥ ಬೀಜ ಸಸ್ಯಗಳನ್ನು ಸಂಕರಿಸಿದಾಗ ಅದರ ಗುಣಾಣುಗಳು R, ಸ್ಮಾಲ್ y, ಸ್ಮಾಲ್ r, ಕ್ಯಾಪಿಟಲ್ Y. ಲಿಂಗಾಣುಗಳನ್ನು ಸೇರಿಸಿದಾಗ ಏನಾಗ್ತದೆ ಅಂದರೆ F1 ಪೀಳಿಗೆಯಲ್ಲಿ R, ಸ್ಮಾಲ್ r, ಕ್ಯಾಪಿಟಲ್ Y, ಸ್ಮಾಲ್ y ಆಗಿ ಅಲ್ಲಿ ಎಲ್ಲ ಸಸ್ಯಗಳು ದುಂಡನೆ ಹಳದಿ ಬಣ್ಣದ ಬೀಜ ಆಗಿತ್ತು. ನಂತರ F2 ಪೀಳಿಗೆಯಲ್ಲಿ ಪುಣ್ಯ ಚೌಕದ ಮೂಲಕ ನೋಡಿದಾಗ ಅವುಗಳ ಅನುಪಾತವನ್ನು ಇಲ್ಲಿ ಕೊಡಲಾಗಿದೆ. ಇದು ಪುಣ್ಯ ಚೌಕ ಆಗ್ತದೆ. ದ್ವಿತಳೀಕರಣ ಪ್ರಯೋಗದ ಮೂಲಕ ನಮ್ಗೆ ಗೊತ್ತಾಗೋದಂದ್ರೆ ವ್ಯಕ್ತರೂಪ ನಮೂನೆ ಎಷ್ಟದ 9:3:3:1 ಆಗ್ತದೆ. ನಾವು ಇದನ್ನ ಮೆಂಡಲ್ ಅವರು ಏನು ಮಾಡ್ತಾರೆ ಅಂದರೆ ಎರಡು ಲಕ್ಷಣಕ್ಕೆ ಸಂಬಂಧಿಸಿದ ವಿಭಿನ್ನ ರೂಪಗಳನ್ನು ಸಂಕರಿಸಬೇಕಾದ್ರೆ ಇಲ್ಲಿ ಅನುಪಾತವನ್ನು ಪ್ರಕಾರ ಕೆಂಪು ಹೂ ಬಿಡ್ತಕ್ಕಂಥ ಎತ್ತರ ಸಸ್ಯ, ಬಿಳಿ ಹೂ ಬಿಡ್ತಕ್ಕಂಥ ಗಿಡ್ಡ ಸಸ್ಯವನ್ನು ತೆಗೆದುಕೊಂಡು ಇದೇ ಪ್ರಯೋಗವನ್ನು ಪುನರಾವರ್ತನೆ ಮಾಡ್ತಾರೆ. ಅವಾಗೂ ಸಹ ಒಂದೇ ರೀತಿಯ ಫಲಿತಾಂಶ ಅವರಿಗೆ ಸಿಗ್ತದೆ. ಅದನ್ನು ಪುಣ್ಯ ಚೌಕದ ಮೂಲಕ ಈ ರೀತಿ ವ್ಯಕ್ತಪಡಿಸ್ತಾರೆ. ಇಲ್ಲಿ ಒಂದು ಅಪ್ಲೈಡ್ ಪ್ರಶ್ನೆ ಕೇಳಿದರು. ರಾಜೇಶನು ತನ್ನ ಹೆಂಡತಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಕ್ಕಾಗಿ ಹೆಂಡತಿಯನ್ನು ನಿಂದಿಸುತ್ತಾನೆ. ನೀವು ಜೀವಶಾಸ್ತ್ರದ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಯಾಗಿ ರಾಜೇಶನ ಹೆಂಡತಿ ಹೆಣ್ಣು ಮಗುವಿಗೆ ಜನ್ಮ ನೀಡುವುದರಲ್ಲಿ ಅವಳ ಪಾತ್ರ ಇಲ್ಲ ಎಂದು ಹೇಗೆ ಅರ್ಥೈಸಿರಿ, ಸಮರ್ಥಿಸಿ. ಅಥವಾ ಹುಟ್ಟುವ ಮಗುವಿನ ಲಿಂಗ ನಿರ್ಧಾರವು ಮಗುವಿನ ತಂದೆಯ ಮೇಲೆ ಅವಲಂಬನೆಯಾಗಿರುತ್ತದೆ, ಮಗುವಿನ ತಾಯಿಯ ಮೇಲೆ ಅಲ್ಲ ಎಂದು ಹೇಳಿಕೆಯನ್ನು ಸಮರ್ಥಿಸಿ. ಮಾನವರಲ್ಲಿ ಮಗುವಿನ ಲಿಂಗ ನಿರ್ಧಾರವು ಹೇಗೆ ಆಗ್ತದೆ ವಿವರಿಸಿ ಅಂತ.
ನೋಡ್ರಿ, ಮಹಿಳೆಯರಲ್ಲಿ ಎಕ್ಸ್ ಮತ್ತು ಪುರುಷರಲ್ಲಿ XY ಲಿಂಗ ನಿರ್ಧಾರಕ ವರ್ಣತಂತುಗಳು ಹೊಂದಿರ್ತಾವೆ. ಎಲ್ಲ ಮಕ್ಕಳು ತಮ್ಮ ತಾಯಿಯಿಂದ X ವರ್ಣತಂತುವನ್ನು ಪಡೆದುಕೊಳ್ಳುತ್ತಾರೆ. ಹೀಗಾಗಿ ತಮ್ಮ ತಂದೆಯಿಂದ ಅನುವಂಶಿಕವಾಗಿ ವರ್ಣತಂತುವಿನಿಂದ ಮಕ್ಕಳ ಲಿಂಗವು ನಿರ್ಧರಿಸಲ್ಪಡುತ್ತದೆ. ತಂದೆಯಿಂದ X ವರ್ಣತಂತು ಪಡೆದ ಮಗು ಹುಡುಗಿಯಾಗಿರ್ತದೆ ಮತ್ತು Y ವರ್ಣತಂತುವನ್ನು ಪಡೆದಂಥ ಮಗು ಹುಡುಗನಾಗಿರ್ತಾನೆ. ಇನ್ನು ಪಠ್ಯದಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳು, ಗುಣಗಳು ಪ್ರಬಲ ಅಥವಾ ದುರ್ಬಲವಾಗಿರಬಹುದೆಂದು ಮೆಂಡಲ್ ಅವರ ಪ್ರಯೋಗ ಮೂಲಕ ಹೇಗೆ ತೋರಿಸ್ತಾರೋ? ಮೆಂಡಲ್ ಅವರು ಬಟಾಣಿಯ ಎತ್ತರ ಸಸ್ಯ ಮತ್ತು ಕುಬ್ಜ ಸಸ್ಯಗಳ ನಡುವೆ ಪರಕೀಯ ಪರಾಗಸ್ಪರ್ಶ ನಡೆಸಿದರು. ಉತ್ಪತ್ತಿಯಾಗಿರ್ತಕ್ಕಂಥ ಬೀಜಗಳನ್ನು ಸಂಗ್ರಹಿಸಿ ಮುಂದಿನ ಋತುವಿನಲ್ಲಿ ಬಿತ್ತಿದರು. ಮಿಶ್ರ ತಳಿಗಳು ಎತ್ತರದಲ್ಲಿ ಮಧ್ಯವರ್ತಿ ಸಸ್ಯಗಳು ಆಗಿರಬಹುದೆಂದು ನಿರೀಕ್ಷಿಸಿದರು. ಆದರೆ ಎಲ್ಲ ಸಸ್ಯಗಳು ಎತ್ತರವಾಗಿದ್ದವು. ಅದನ್ನು F1 ಪೀಳಿಗೆ ಸಸ್ಯ ಅಂತ ಕರೆದರು. ನಂತರ F2 ತಳಿ ಪೀಳಿಗೆಯ ಬೀಜಗಳನ್ನು ಬಿತ್ತಿದರು. ಸಸ್ಯಗಳು ಹೂ ಬಿಟ್ಟಾಗ ಸ್ವಕೀಯ ಪರಾಗಸ್ಪರ್ಶ ಆಗಲು ಬಿಟ್ಟು ಉತ್ಪತ್ತಿಯಾಗಿರ್ತಕ್ಕಂಥ ಬೀಜಗಳನ್ನು ಸಂಗ್ರಹಿಸಿ ಮತ್ತೆ ಬಿತ್ತಿದಾಗ ಎಲ್ಲ ಸಸ್ಯಗಳು ಎತ್ತರವಾಗಿರಲಿಲ್ಲ. ಬದಲಾಗಿ ಅವುಗಳು 4ನೇ ಒಂದು ಭಾಗದಷ್ಟು ಕುಬ್ಜವಾಗಿದ್ದವು. ಎತ್ತರ ಮತ್ತು ಗಿಡ್ಡ ಬಟಾಣಿ ಸಸ್ಯಗಳ ಅನುಪಾತ 3:1. ಇದನ್ನು F2 ಪೀಳಿಗೆ ಅಂತ ಕರೆದರು. ಒಂದು ಗುಣ 2 ರೂಪಗಳನ್ನು ಜೀವಿಯು ಲೈಂಗಿಕ ಸಂತಾನೋತ್ಪತ್ತಿ ಮೂಲಕ ಅನುವಂಶಿಕವಾಗಿ ಪಡೆದಿರ್ತದೆ. ಇನ್ನು ಗುಣಗಳು ಸ್ವತಂತ್ರವಾಗಿ ಅನುವಂಶಿಕವಾಗಿರುತ್ತವೆ ಎಂದು ಮೆಂಡಲ್ ಪ್ರಯೋಗ ಹೇಗೆ ತೋರಿಸುತ್ತದೆ? ಮೆಂಡಲರು ದುಂಡನೆಯ ಬೀಜವುಳ್ಳ ಎತ್ತರ ಬಟಾಣಿ ಸಸ್ಯ ಮತ್ತು ಸೂಕು ಬೀಜವುಳ್ಳ ಕುಬ್ಜ ಬಟಾಣಿ ಸಸ್ಯ ಎರಡನ್ನೂ ಕೂಡಿಸಿ ಸಂಕಲನ ಮಾಡಿದರು. F1 ಪೀಳಿಗೆಯಲ್ಲಿ ದೊರೆತ ಸಸ್ಯಗಳು ದುಂಡನೆಯ ಬೀಜವುಳ್ಳ ಎತ್ತರ ಸಸ್ಯಗಳಾಗಿದ್ದವು. ಆದರೆ F1 ಪೀಳಿಗೆಯಲ್ಲಿ ದೊರೆತಂಥ ಸಸ್ಯಗಳನ್ನು F2 ಪೀಳಿಗೆಯಲ್ಲಿ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಮಾಡಿದಾಗ 4 ರೀತಿಯ ಸಸ್ಯ ದೊರೆತವು. ಅವು 9:3:3:1ರಲ್ಲಿ ದೊರೆತವು. ಅವುಗಳನ್ನು ಪುನ್ನೆಟ್ ಚೌಕದ ಮೂಲಕ ಈ ರೀತಿ ನಾವು ವ್ಯಕ್ತಪಡಿಸಬಹುದು. ಆ 4 ರೀತಿಯ ಸಸ್ಯಗಳಲ್ಲಿ ನೋಡಬಹುದು. ಇನ್ನು ಜೀವ ವಿಕಾಸಕ್ಕೆ ಸಂಬಂಧಿಸಿದಂಥ ಪ್ರಶ್ನಾವಳಿಗಳು, ಇನ್ನು ಪಠ್ಯದಲ್ಲಿರ್ತಕ್ಕಂಥ ಕೊನೆಯ ಪ್ರಶ್ನಾವಳಿಗಳು, ನಿರ್ದಿಷ್ಟ ಗುಣವುಳ್ಳ ಜೀವಿ ಸಮೂಹದಲ್ಲಿ ಹೆಚ್ಚಾದ ವಿವಿಧ ರೀತಿಗಳ್ಯಾವುವು? 1. ನಿಸರ್ಗ ಆಯ್ಕೆ, ಅನುವಂಶಿಕ ದಿಕ್ಸೂಚಿ, ಉತ್ಪರಿವರ್ತನೆ. ಜೀವಿ ಒಂದು ತನ್ನ ಜೀವಿತಾವಧಿಯಲ್ಲಿ ಗಳಿಸಿಕೊಂಡ ಗುಣಗಳು ಅನುವಂಶಿಕವಾಗಿರುವುದಿಲ್ಲ. ಏಕೆ? ಗಳಿಸಿದ ಲಕ್ಷಣಗಳು ಲಿಂಗಾಣುಗಳ ಕೋಶದಲ್ಲಿ DNA ಗೆ ವರ್ಗಾವಣೆ ಆಗುವುದಿಲ್ಲ. ಆದ್ದರಿಂದ ಜೀವಿಯೊಂದು ತನ್ನ ಜೀವಿತಾವಧಿಯಲ್ಲಿ ಗಳಿಸಿಕೊಂಡ ಲಕ್ಷಣಗಳು ತನ್ನ ಮುಂದಿನ ಸಂತತಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ ಮತ್ತು ಜೀವ ವಿಕಾಸ ಉಂಟಾಗಲು ಸಾಧ್ಯವಿಲ್ಲ. ಇಲಿಯೊಂದರ ಬಾಲವನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆದುಹಾಕಿದರೆ ಬಾಲವಿಲ್ಲದ ಈ ಇಲಿಗಳಿಂದ ಬಾಲವಿಲ್ಲದ ಮರಿ ಇಲಿಗಳು ಹುಟ್ಟುವುದಿಲ್ಲ. ಏಕೆಂದರೆ ಬಾಲವನ್ನು ಕತ್ತರಿಸಿದರೆ ಲಿಂಗಾಣು ಕೋಶಗಳ ವಂಶಗಳು ಬದಲಾಗುವುದಿಲ್ಲ. ಕಡಿಮೆ ಸಂಖ್ಯೆಯ ಹುಲಿಗಳು ಬದುಕುಳಿಯುವುದು ತಳಿಶಾಸ್ತ್ರದ ದೃಷ್ಟಿಕೋನದ ಚಿಂತೆಗೆ ಕಾರಣವಾಗಿರ್ತಕ್ಕಂಥದ್ದು. ಕಡಿಮೆ ಸಂಖ್ಯೆಯ ಹುಲಿಗಳು ಇರುವುದರಿಂದ ಅವುಗಳ ನಡುವೆ ಸಂತಾನ ನಡೆದರೂ ಅತಿ ಕಡಿಮೆ ಭಿನ್ನತೆ ಉಂಟಾಗ್ತವು. ನಿಸರ್ಗದ ಬದಲಾವಣೆಗೆ ಹುಲಿಗಳು ಹೊಂದಿಕೊಳ್ಳದಿದ್ದರೆ ಎಲ್ಲ ಹುಲಿಗಳು ನಾಶವಾಗುವ ಸಾಧ್ಯತೆ ಇದೆ. ಹುಲಿಗಳ ಸಂಖ್ಯೆಯಲ್ಲಿ ಕಡಿಮೆಯಾಗುತ್ತಿರುವುದು ನಿಸರ್ಗ ಆಯ್ಕೆಗೆ ಸೂಕ್ತವಾಗಿಲ್ಲ ಎಂದು ಸೂಚಿಸುತ್ತದೆ. ಕಡಿಮೆ ಸಂಖ್ಯೆಯಲ್ಲಿ ಇರುವ ಹುಲಿಗಳು ಯಾವುದಾದ್ರೂ ಮಾರಣಾಂತಿಕ ರೋಗಕ್ಕೆ ತುತ್ತಾದರೆ ಅತಿ ಕಡಿಮೆ ಭಿನ್ನತೆಗಳ ಕಾರಣದಿಂದ ಎಲ್ಲ ಹುಲಿಗಳು ಸಾವಿಗೀಡಾಗುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ಚಿಂತೆಗೆ ಕಾರಣವಾಗಿದೆ. ನೆಕ್ಸ್ಟ್ ಪ್ರಭೇದೀಕರಣ ಎಂದರೇನು, ಪ್ರಭೇದೀಕರಣ ಉಂಟಾಗಲು ಕಾರಣವಾಗಿರ್ತಕ್ಕಂಥ 4 ಅಂಶಗಳ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ಕೊಡಲಾಗಿದೆ. ಹೊಸ ಪ್ರಭೇದ ಹೇಗೆ ಉಂಟಾಗ್ತದೆ ಉದಾಹರಣೆ ತಿಳಿಸಿ. ಸ್ವಕೀಯ ಪರಾಗಸ್ಪರ್ಶ ಹೊಂದುವ ಸಸ್ಯ ಪ್ರಭೇದಗಳ ಪ್ರಭೇದೀಕರಣದಲ್ಲಿ ಭೌಗೋಳಿಕ ಬೇರ್ಪಡುವಿಕೆ ಒಂದು ಪ್ರಮುಖ ಅಂಶವಾಗಿದೆ. ಹೌದಾದರೆ ಏಕೆ? ಇಲ್ಲವಾದರೆ ಏಕೆ ಇಲ್ಲ? ಅಭ್ಯಾಸದ ಕೊನೆಯಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು, ಮೆಂಡಲ್ ರವರ ಪ್ರಯೋಗವೊಂದರಲ್ಲಿ ನೇರಳೆ ಹೂ ಬಿಡುವ ಎತ್ತರ ಸಸ್ಯಗಳೊಂದಿಗೆ ಬಿಳಿ ಹೂ ಬಿಡುವ ಕುಬ್ಜ ಸಸ್ಯಗಳನ್ನು ತೆಗೆದುಕೊಳ್ಳಲಾಗಿದೆ. ಇವುಗಳಿಂದ ಪಡೆದ ಸಂತತಿ ಎಲ್ಲ ನೇರಳೆ ಹೂಗಳನ್ನು ಹೊಂದಿದೆ, ಆದರೆ ಅರ್ಧದಷ್ಟು ಕುಬ್ಜವಾಗಿವೆ. ಇದರಿಂದ ನಾವು ಎತ್ತರ ಸಸ್ಯದ ತಳಿಗಳನ್ನು ಹೇಗೆ ಸೂಚಿಸಬಹುದು ಅಂತ ಕೇಳಿದರು.
ಆಪ್ಷನ್ ಕ್ಯಾಪಿಟಲ್ ಟಿ ಡಬ್ಲ್ಯೂ ಕ್ಯಾಪಿಟಲ್ ಡಬ್ಲ್ಯೂ ಕ್ಯಾಪಿಟಲ್ ಟಿ ಸ್ಮಾಲ್ ಡಬ್ಲ್ಯೂ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಡಬ್ಲ್ಯೂ ಅಂದರೆ ಇಲ್ಲಿ ನೋಡಿದಾಗ ಅರ್ಧಷ್ಟು ಕುಬ್ಜವಾಗಿದೆ ಅಂದಾಗ ಇಲ್ಲಿ ಸಿ ಇಸ್ ರೈಟ್ ಆನ್ಸರ್ ಆಗ್ತದೆ. ಇನ್ನು ಸಮರೂಪಿ ಅಂಗಗಳಿಗೆ ಉದಾಹರಣೆ ನಮ್ಮ ತೋಳು ಮತ್ತು ನಾಯಿಯ ಮುಂಗಾಲು, ನಮ್ಮ ಹಲ್ಲುಗಳು, ಆನೆಯ ದಂತಗಳು, ಆಲೂಗಡ್ಡೆ ಮತ್ತು ಹುಲ್ಲಿನ ಉಪಕಾಂಡಗಳು, ಮೇಲಿನ ಎಲ್ಲವೂ ಸರಿ ಆಗ್ತವೆ. ಕೆಳಗಿನಲ್ಲಿ ಜೀವವಿಕಾಸ ದೃಷ್ಟಿಕೋನ ನಾವು ಹೆಚ್ಚು ಸಂಬಂಧ ಇರೋದು ಯಾವ್ದಾರ ಒಬ್ಬ ಚೀನಿ ಶಾಲಾ ಬಾಲಕ. ಇನ್ನು ಮುಂದಿನ ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನ ಇಲ್ಲಿ ಕೊಡಲಾಗಿರ್ತಕ್ಕಂಥದ್ದು. ಇನ್ನು 8ನೇ ಪ್ರಶ್ನೆ, ನಿರ್ಜೀವ ದ್ರವ್ಯಗಳಿಂದ ಜೀವದ ಉಗಮವಾಗಿದೆ ಎಂದು ನಮಗೆ ಬಳಿ ಇರುವ ಸಾಕ್ಷ್ಯಾಧಾರಗಳೇನು? ಒಂದು ಸಂತತಿಯಲ್ಲಿ ಗಂಡು ಮತ್ತು ಹೆಣ್ಣು ಪೋಷಕರ ಸಮಾನ ಅಂಶಗಳ ಕೊಡುಗೆ ಹೇಗೆ ಖಚಿತಪಡಿಸುತ್ತಾರೆ? ಕೊನೆಯ ಪ್ರಶ್ನೆ, ಜೀವಿ ಒಂದು ಬದುಕುವ ಅರ್ಹತೆ ಒದಗಿಸುವ ಭಿನ್ನತೆಗಳು ಮಾತ್ರ ಜೀವ ಸಮೂಹದಲ್ಲಿ ಬದುಕುತ್ತವೆ. ನೀವು ಈ ಹೇಳಿಕೆಯನ್ನು ಸಮರ್ಥಿಸುತ್ತೀರಾ? ಹೌದಾದಲ್ಲಿ ಏಕೆ, ಇಲ್ಲವಾದರೆ ಏಕಿಲ್ಲ? ಇಷ್ಟು ಈ ಘಟಕ್ಕೆ ಸಂಬಂಧಿಸಿರ್ತಕ್ಕಂಥ ಅಭ್ಯಾಸದ ಕೊನೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳು. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.